ಸೊ ನಮ್ಮ ಎಸ್ ಲೆಡ್ಜರ್ನ ಮತ್ತೊಂದು ಟ್ರೈನಿಂಗ್ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಟ್ರೈನಿಂಗ್ ಸೆಷನ್ನಲ್ಲಿ ನಾವು ನಮ್ಮ ಗೋ ಅಲ್ಟಿಮಸ್ ಆ್ಯಪ್ ಹೇಗೆ ಯೂಸ್ ಮಾಡೋದು ಕಲೆಕ್ಷನ್ಗೆ ಅಂತ ನೋಡೋಣ. ಕಲೆಕ್ಷನ್ ಮಾಡಿದ ಡೇಟಾನ ನಮ್ಮ ಎಸ್ ಲೆಡ್ಜರ್ಗೆ ಯಾವ ರೀತಿ ಅಪ್ಲೋಡ್ ಮಾಡೋದು ಅನ್ನೋದನ್ನು ಕೂಡ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ನಮಗೆ ಗೋ ಅಲ್ಟಿಮಸ್ ಆ್ಯಪ್ ನಮ್ಮ ಸಾಫ್ಟ್ವೇರ್ ಮೊಬೈಲ್ನಲ್ಲಿ ಆ್ಯಂಡ್ರಾಯ್ಡ್ ಅಪ್ಲಿಕೇಶನಲ್ಲಿ ಲಭ್ಯ ಇರುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿ ಏಜೆಂಟ್ಸ್ಗಳು ಯಾರಿರ್ತಾರೆ ಅವರು ಲಾಗಿನ್ ಮಾಡಬೇಕಾಗತ್ತೆ. ಸದ್ಯಕ್ಕೆ ನಾನು ಸಂಜಯ್ ಅನ್ನೋ ಏಜೆಂಟಿಂದ ಲಾಗಿನ್ ಮಾಡ್ತಾಯಿದ್ದೀನಿ ವಿತ್ ಪಾಸ್ವರ್ಡ್. ಲಾಗಿನ್ಗೂ ಕೊಡ್ತೀನಿ. ಸೊ ಈಗ ನನ್ನ ಲಾಗಿನ್ ಆಗಿದೆ. ಏಜೆಂಟ್ ಕಲೆಕ್ಷನ್ ಕನ್ಸೋಲ್ ಗೋ ಅಲ್ಟಿಮಸ್ ಅಪ್ಲಿಕೇಶನಲ್ಲಿ ಈ ರೀತಿ ಇರುತ್ತೆ. ಸೊ ಸದ್ಯಕ್ಕೆ ನಮ್ಮ ಕಸ್ಟಮರ್ ಸರ್ವೀಸ್ ಅಂತ ಒಂದು ಆಪ್ಷನ್ ಇದೆ. ಕಸ್ಟಮರ್ ಸರ್ವೀಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲ್ಲಿ ಇಂಡಿವಿಜುವಲ್ ಕಲೆಕ್ಷನ್ ಅಂತ ಇದೆ. ಆ ಇಂಡಿವಿಜುವಲ್ ಕಲೆಕ್ಷನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನನಗೆ ಯಾವ ಅಕೌಂಟ್ಗೆ ಕಲೆಕ್ಷನ್ ಮಾಡಬೇಕು, ಏಜೆಂಟ್ಸ್ ಯಾವ ಅಕೌಂಟ್ಸ್ಗೆ ಕಲೆಕ್ಷನ್ ಮಾಡಬೇಕು, ಆ ಅಕೌಂಟ್ಸ್ನ ಸರ್ಚ್ ಮಾಡಿದ್ರೆ ಅದು ಶೋ ಮಾಡುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅವ್ರದ್ದು ಡೀಟೇಲ್ಸ್ ಲೋಡ್ ಆಗಿದೆ. ಅವ್ರದ್ದು ಅಕೌಂಟ್ ನಂಬರ್, ನೇಮ್ ಮತ್ತು ಅವ್ರದ್ದು ಡೀಟೇಲ್ಸ್ ಲೋಡ್ ಆಗಿರುತ್ತೆ. ಕಲೆಕ್ಷನ್ ಅಮೌಂಟ್ ಹಾಕಬೇಕಾಗತ್ತೆ. ಫಾರ್ ಸ್ಯಾಂಪಲ್ 5 rupees ಕಲೆಕ್ಷನ್ ಮಾಡ್ತಾಯಿದ್ದೀನಿ ಫಾರ್ ಅಕೌಂಟ್ ನಂಬರ್ 2 ಆ್ಯಂಡ್ ಕಸ್ಟಮರ್ ನೇಮ್ ಎ. ಕಲೆಕ್ಷನ್ ಅಮೌಂಟ್ 5 rupees ಹಾಕಿದ್ದೀನಿ. ಸೇಮ್ ಎಂಟರ್ನಲ್ಲೂ 5 rupees ಹಾಕಿ ಸೇವ್ ಮಾಡ್ತಾಯಿದ್ದೀನಿ. ಸೊ ಈಗ ಒಂದು ಕಲೆಕ್ಷನ್ ಸೇವ್ ಆಗಿದೆ. ಮತ್ತು ಸೆಕೆಂಡ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಇದು ಬಿಗೂ ಕೂಡ 5 rupees ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಸೇವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬ್ಲೂಟೂತ್ ಪ್ರಿಂಟರ್ ಕೂಡ ಕನೆಕ್ಟ್ ಮಾಡಿಕೊಂಡು ನಾವು ರಿಸಿಪ್ಟ್ಸ್ನ ಪ್ರಿಂಟ್ ತೊಗೋಬೋದು. ದೆನ್ ಐ ಆಮ್ ಕಲೆಕ್ಟಿಂಗ್ 5 rupees ಫಾರ್ ಒನ್ ಮೋರ್ ಅಕೌಂಟ್ ವಿಚ್ ಇಸ್ ಅಕ್ಷಯ್. ಸೊ 3 ಕಲೆಕ್ಷನ್ ಆಗಿದೆ. ಕಲೆಕ್ಷನ್ ಆದಮೇಲೆ ಏಜೆಂಟ್ ಏನು ಮಾಡಬೇಕಾಗತ್ತೆ, ತಮ್ಮ ಹೋಮ್ ಸ್ಕ್ರೀನಿಗೆ ಬಂದು ಇಲ್ಲಿ ಕಸ್ಟಮರ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಶ್ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಕ್ಯಾಶ್ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಪೋಸ್ ಏಜೆಂಟ್ಸ್ ಏನಾದರೂ ಆ ಕ್ಯಾಶ್ನ ತಮ್ಮ ನಿಯರೆಸ್ಟ್ ಬ್ಯಾಂಕಿನ ನಿಯರೆಸ್ಟ್ ಯಾವುದಾದ್ರು ಬ್ರ್ಯಾಂಚ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ ಆ ಸ್ಲಿಪ್ನ ಫೋಟೋ ತೊಗೋಬೋದು. ಈಗ ಸದ್ಯಕ್ಕೆ ನಾನು ಒಂದು ಡಮ್ಮಿ ಫೋಟೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವರ ರಿಸಿಪ್ಟ್ ಫೋಟೋ ಅಪ್ಲೋಡ್ ಮಾಡ್ಬೋದು. ಸೊ ಈಗ ನೋಡಿ, ಕಲೆಕ್ಷನ್ ಆಗಿದೆ. ಏಜೆಂಟ್ ಕಡೆಯಿಂದ ಆಗಿರೋ ಕಲೆಕ್ಷನ್ನ ಡೆಪಾಸಿಟ್ ಕೂಡ ಮಾಡಾಯಿತು. ಈ ಡೆಪಾಸಿಟ್ ಮಾಡಿದ್ದು ನಮ್ಮ ಅಲ್ಟಿಮಸ್ ಆ್ಯಪ್ ಕನ್ಸೋಲ್ ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ನಮಗೆ ಶೋ ಆಗುತ್ತೆ. ಅವರು ನಿಮಗೆ ನಿಮ್ಮದೇ ಆದ ಡೆಡಿಕೇಟೆಡ್ ಯೂಸರ್ ಐ ಡಿ ಮತ್ತು ಕ್ರೆಡೆನ್ಷಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡಿರ್ತಾರೆ. ಇದು ಟ್ರಯಲ್ ಇದೆ. ಏಜೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಸಂಜಯ್ ಅನ್ನೋ ಏಜೆಂಟ್ ಲಿಂಕ್ ಆಗ್ತಾ ಇದೆ. ಯಾಕೆ ಅಂತಂದರೆ ಈಗ ಕರೆಂಟ್ ಡೆಪಾಸಿಟ್, ಈಗ ತಾನೇ ಅವರು ಕ್ಯಾಶ್ನ ಡೆಪಾಸಿಟ್ ಮಾಡಿದ್ದಾರೆ. ಕ್ಯಾಶ್ ಡೆಪಾಸಿಟ್ ಮಾಡಿರೋ ಕಾರಣಕ್ಕೆ ಇಲ್ಲಿ ಕರೆಂಟ್ ಡೆಪಾಸಿಟ್ಸ್ ಅನ್ನೋ ಆಪ್ಷನ್ ಕೂಡ ನಮಗೆ ಅವೈಲಬಲ್ ಇದೆ. ಕರೆಂಟ್ ಡೆಪಾಸಿಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನನಗೆ ನೋಡಿ 15 rupees ಏನು ಕಲೆಕ್ಷನ್ ಆಗಿದೆ ಅದು ತೋರಿಸ್ತಾ ಇದೆ. ಕಲೆಕ್ಷನ್ ಆಗಿದ್ದು 15 rupees ಜೊತೆಗೆ ಅವರು ಏನು ಸ್ಲಿಪ್ ಅಪ್ಲೋಡ್ ಮಾಡಿದ್ದು ರೆಫರೆನ್ಸ್ ಕಾಪಿ ಫೋಟೋ ತೊಗೊಂಡಿದ್ರು ಅದು ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕಾಗತ್ತೆ, ನಮ್ಮ ಸಾಫ್ಟ್ವೇರ್ನಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಆಗಿದ ತಕ್ಷಣ ನಮ್ಮ ಲೆಡ್ಜರ್ ಎಂಟ್ರಿ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಮಿಷಿನ್ ಕನೆಕ್ಟಿವಿಟಿಗೆ ಅಂತ ಸರ್ವರ್ ಅಂತ ಒಂದು ಮಿಷಿನ್ದು ಸಿಂಬಲ್ ತೋರಿಸ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ರೆಗ್ಯುಲರ್ ಆಗಿ ನಾನು ಇಟ್ಕೊತೀನಿ. ಮಿಷಿನ್ ಐ ಡಿ 1 ಅಂತ ತಗೋತೀನಿ. ನೆಕ್ಸ್ಟ್ ಕೊಡ್ತೀನಿ, ಮತ್ತೆ ನೆಕ್ಸ್ಟ್ ಕೊಡ್ತೀನಿ. ಈಗ ನೋಡಿ, ಇದೊಂದು ಆಪ್ಷನ್ ಓಪನ್ ಆಗ್ತಾ ಇದೆ, DB2PC. ಸೊ ಈ DB2PC ಬಂದಿದ ತಕ್ಷಣ ನಾವೇನು ಮಾಡಬೇಕಾಗತ್ತೆ, ನಮ್ಮ ಅಲ್ಟಿಮಸ್ ಆ್ಯಪಿಗೆ ಬಂದು ಏಜೆಂಟ್ಸ್ನ ಕ್ಲಿಕ್ ಮಾಡಿ ಕರೆಂಟ್ ಡೆಪಾಸಿಟ್ ಕ್ಲಿಕ್ ಮಾಡಿ ಏನು ಡೆಪಾಸಿಟ್ ಆಗಿದೆ ಏಜೆಂಟ್ ಕಡೆಯಿಂದ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿಗ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ 15 rupees.
ಯಾರ್ಯಾರಿಗೆ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಅಂತ ತೋರಿಸ್ತಾ ಇದೆ. ಆ ಕಲೆಕ್ಷನ್ನ ವಾಯ್ಡ್ ಬೇಕಾದರೂ ಇಲ್ಲಿಂದಾನೇ ಮಾಡ್ಬೋದು, ಬಟ್ 3 ಕಲೆಕ್ಷನ್ನ ನಾನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಅಕ್ಸೆಪ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದೆ. ಐ ಕ್ಲಿಕ್ ಆನ್ ಅಕ್ಸೆಪ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಸೊ ಅಕ್ಸೆಪ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ನನಗೊಂದು ಓಕೆ ಬಟನ್ನ ಕ್ಲಿಕ್ ಮಾಡೋಕ್ಕೆ ಹೇಳ್ತಾ ಇದೆ. ಓಕೆ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ. ಆ ಫೈಲ್ನ ಡೌನ್ಲೋಡ್ನಲ್ಲೇ ನಾನು ಸೇವ್ ಮಾಡ್ತಾ ಇದ್ದೀನಿ. ಸೊ ಒಂದು ಫೈಲ್ ಡೌನ್ಲೋಡ್ ಆಗಿದೆ. ಫೈಲ್ ಡೌನ್ಲೋಡ್ ಆಗಿದ ತಕ್ಷಣ ಮತ್ತೆ ನನ್ನ ಸಾಫ್ಟ್ವೇರ್ಗೆ ಬರ್ತೀನಿ. ಈ ವಿಂಡೋ ಏನು ಓಪನ್ ಆಗಿತ್ತು ಆ ವಿಂಡೋನಲ್ಲಿ ಮೊಬೈಲ್ ಅಂತ ಒಂದು ಬಟನ್ ಇದೆ. ಸೊ ನಾವು ಈ ಸ್ಟೆಪ್ನಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ, ನಮ್ಮ ಏಜೆಂಟ್ ಏನು ಕಲೆಕ್ಷನ್ ಮಾಡ್ಕೊಂಡು ಬಂದಿದ್ರು ತಮ್ಮ ಅಲ್ಟಿಮಸ್ ಆ್ಯಪ್ನಲ್ಲಿ, ಆ ಕಲೆಕ್ಷನ್ನ ಮೊಬೈಲ್ನಿಂದ ನಮ್ಮ ಎಸ್ಲೆಡ್ಜರ್ ಸಾಫ್ಟ್ವೇರ್ಗೆ ತಗೋತಾ ಇದ್ದೀವಿ. ಸೊ ಮೊಬೈಲ್ ಅಂತ ಕ್ಲಿಕ್ ಮಾಡ್ತಾ ಇದ್ದಂಗೆ ನೋಡಿ 3 ರಿಸಿಪ್ಟ್ಸ್ ಬಂದಿದೆ. 15 ರುಪೀಸ್ ಕಲೆಕ್ಷನ್ ಆಗಿದೆ. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡಿ ಓಕೆ ಕೊಡ್ತಾ ಇದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಮಾಡ್ತೀನಿ. ಈಗ ನೋಡಿ ಎಷ್ಟು ರಿಸಿಪ್ಟ್ ಬಂದಿದೆ ಮತ್ತು ಟೋಟಲ್ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗಿದೆ ಅಂತ ತೋರಿಸ್ತಾ ಇದೆ, 15 ರುಪೀಸ್. ಸೊ ಐ ಕ್ಲಿಕ್ ಆನ್ ನೆಕ್ಸ್ಟ್ ಅಗೈನ್. ನಮ್ಮ ಸಾಫ್ಟ್ವೇರ್ನಲ್ಲಿ ನಾವು ರಿಮಿಟ್ ಮಾಡ್ಕೋತಾ ಇದ್ದೀವಿ. ಕನ್ಫರ್ಮ್ ಆ್ಯಂಡ್ ರಿಮಿಟ್ ಮೇಲೆ ಕ್ಲಿಕ್ ಮಾಡಿ ಏಜೆಂಟ್ ಸೆಲೆಕ್ಟ್ ಮಾಡಿ ಇವತ್ತಿನ ಡೇಟ್ಗೆ ನಾನು ರೆಮಿಟ್ ಮಾಡ್ಕೋತಾ ಇದ್ದೀನಿ. ಸೊ ರೆಮಿಟ್ ಆಗಿದೆ, ಗ್ರೀನ್ ಮೆಸೇಜ್ ಬರುತ್ತೆ. ಈ ವಿಂಡೋ ಕ್ಲೋಸ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಮಾಡ್ತೀನಿ. ಸ್ಟೆಪ್ 6ನಲ್ಲಿ ಡೇಟಾ ಡೌನ್ಲೋಡೆಡ್ ಸಕ್ಸಸ್ಫುಲಿ ಫಾರ್ ಏಜೆಂಟ್ 1 ಅಂತ ಬರ್ತಾ ಇದೆ. ಮತ್ತು ಸ್ಟೆಪ್ 7ಗೆ ಹೋದಾಗ ಈ PC2DB ವಿಂಡೋ ಓಪನ್ ಆಗುತ್ತೆ. ಇದರಲ್ಲೂ ಮತ್ತೆ ನಾನು ಮೊಬೈಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತೀನಿ. ಇದೇನು ಮಾಡುತ್ತೆ, ನಮ್ಮ ಸಾಫ್ಟ್ವೇರ್ ಎಸ್ಲೆಡ್ಜರ್ ಸಾಫ್ಟ್ವೇರ್ನಲ್ಲಿ ಇರೋ ಎಲ್ಲ ಅಕೌಂಟ್ಸ್ದು ಅಪ್ಡೇಟೆಡ್ ಅಮೌಂಟ್ಸ್ಗಳೇನಿರುತ್ತೆ ಅದು ಮತ್ತೆ ಮೊಬೈಲ್ಗೆ ಅಪ್ಲೋಡ್ ಆಗುತ್ತೆ. ಸೊ ಇಲ್ಲಿ ಹೇಳ್ತಾ ಇದೆ ಫೈಲ್ ಅಪ್ಲೋಡೆಡ್. ದೆನ್ ಮತ್ತೆ ಎಕ್ಸಿಟ್ ಮಾಡ್ತೀನಿ. ಮತ್ತೆ ನಾನು ನಮ್ಮ ಆ್ಯಪಿಗೆ ಬರ್ತೀನಿ. ಆ್ಯಪ್ನಲ್ಲಿ ಇನ್ ಕೇಸ್ ಸಿಂಕ್ ಆಗಿಲ್ಲ ಅಂತಂದರೆ ನಮಗೆ ಆಟೋ ಸಿಂಕ್ ಅಂತ ಒಂದು ಆಪ್ಷನ್ ಇದೆ. ಆಟೋ ಸಿಂಕ್ ಕ್ಲಿಕ್ ಮಾಡಬೇಕಾಗತ್ತೆ. ಸಿಂಕ್ ನೌ. ಸೊ ನಾವು ಸಿಂಕ್ ಈಸ್ ಸಕ್ಸಸ್ಫುಲ್. Again, I'll come back. After this, agent can resume the collection. So, thank you everyone. Thank you.